ಇವ್ರಿಗೆ ನನ್ಗನ್ಸ್ತೈತೆ ಕಾಂಗ್ರೆಸ್ ಅವ್ರಿಗೆಲ್ಲ ಬುದ್ಧಿ ಭ್ರಮಣೆ ಆಗೋಗ್ಬಿಟ್ಟೈತೆ ಅಂತ. ಅವ್ರದೇ ಸರ್ಕಾರ ಐತಲ್ಲಪ್ಪ, ಅದ್ಯಾವುದೋ ಏನ್ ನಾವು ಒಂದೇ ದಿನ ದಾಡಿ ಬಿಟ್ಕೊಂಬಂದು ಬಿಡಕ್ಕಾಗತ್ತ? ಒಂದೇ ದಿನ ದಾಡಿ ಬಿಟ್ಕೊಂಡು ಒಂದೇ ದಿನ ಎಲ್ಲ ಮುಖವಾಡ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಸಡನ್ ಆಗಿ ಅಷ್ಟು ದಾಡಿಗಳು ಎಲ್ಲಿ ಸಿಗ್ತಾವಪ್ಪ ನಿನ್ಗೆ? ಚೇಂಜ್ ಓಕೆ, ಅಷ್ಟು ದಾಡಿ ಚೇಂಜ್ ಮಾಡ್ಕೊಂಬಂದ್ಬಿಟ್ರು ಎಲ್ಲ ಏನೋ RSS ಅವರೆಲ್ಲ ಏನೋ ಏನ್ ಚೇಂಜ್ ಮಾಡ್ಕೊಂಡ್ಬಿಟ್ರು, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅಂತಂದ ಒಂದೇ ಸರಿ ಅಷ್ಟು 1,000 ವೇಷಗಳು ಎಲ್ಲಿ ಸಿಗ್ತವೆ? ಅಷ್ಟು ಟೋಪಿಗಳು ಎಲ್ಲಿ ಸಿಗ್ತವೆ? ಅಷ್ಟು ಪೈಜಾಮಾಗಳು ಎಷ್ಟು ಸಿಗ್ತೈತೆ? ಅಷ್ಟು ಗಡ್ಡ ಎಲ್ಲಿ ಸಿಗ್ತೈತೆ? ಅಷ್ಟು ಬಾರ್ಬಾರ್, ಯಾಕಂದ್ರೆ ಅದು ಶೇವಿಂಗ್ ಮಾಡ್ಕೊಬೇಕಲ್ಲ ನೀಟಾಗಿ, ಇದಕ್ಕೆ ಒಂಥರ ಇದು ಬರೋ ಥರ ಅಷ್ಟು ಶೇವಿಂಗ್ ಅಂಗಡಿಗಳು ಎಲ್ಲವೇ ಅಷ್ಟು ಜನಕ್ಕೂ? ಏನ್ ಹುಚ್ಚಿರ ಇವರು ಕಾಂಗ್ರೆಸ್ ಅವರು? ಹುಚ್ಚಿಡ್ಬೇಕು ಕಾಂಗ್ರೆಸ್ ಅವ್ರಿಗೆ. RSSಗೂ ಈ ಘಟನೆಗೆ ಏನ್ ಸಂಬಂಧ ಇದೆ? ಈಗ ಅರೆಸ್ಟ್ ಮಾಡಿದಾರಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಪೊಲೀಸರು. ಹಂಗಾರೆ RSS ಅವ್ರ ಪರ ಇದಾರ ಪೊಲೀಸರು? ಮಾಡ್ಬೇಕಾಯ್ತಲ್ಲ ಅರೆಸ್ಟ್. ಹಂಗಾರೆ ಯಾರ್ಯಾರು ಬಂದಿದ್ದಾರೆ? ಈಗ CCTV ಕ್ಯಾಮ್ರಾ ಇದೆಯಲ್ಲ, ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀರಿ ನಾವು. ಕರ್ನಾಟಕ IT-BTಯಲ್ಲಿ ದೇಶದಲ್ಲೇ ನಂಬರ್ 1. ಈ CCTV ಕ್ಯಾಮ್ರಾದಲ್ಲಿ ಯಾವ RSS ಅವ್ರು ಬಂದವನ್ ತೋರ್ಸಪ್ಪ. ಕಾಂಗ್ರೆಸ್ ಅವರು ತೋರ್ಸ್ಬೇಕಲ್ಲ, ಈಗ ಯಾವ ಬಂದಿದ್ದಾರೆ, ಯಾರು RSS ಅವ್ನು ಬಂದೋಗಿದ್ದಾನೆ ಅಲ್ಲಿ ತೋರ್ಸ್ಬೇಕಲ್ಲ, ತೋರಿಸಿ. ಎಲ್ಲ ಕಾಣ್ತಾ ಇರೋದು ಅದೇ ದಾಡಿಗಳೇ. ಸುಮ್ಮನೆ RSS ಮೇಲೆ ಆಪಾದನೆ ಮಾಡುವಂಥದ್ದು, ರಾಜಕೀಯದ ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರೋಂಥ ಒಂದು. ನನಗನ್ಸ್ತತೆ ಇಲ್ಲಿ ಪೊಲೀಸರ ಕೈ ಕಟ್ಟಾಕಿರೋದ್ರಿಂದ ನಮಗೆ ಈ ಮೈಸೂರಿನ ಗಲಭೆ ಏನಾಗಿದೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ರಾಜ್ಯದ ಜನತೆಗೂ ಇಲ್ಲ, ವಿರೋಧ ಪಕ್ಷಕ್ಕೂ ಇಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ತರದ ಘಟನೆಗಳು ಕಾಂಗ್ರೆಸ್ ಪ್ರಚೋದಿತವಾಗೇ ನಡೆಯುತ್ತೆ ಅನ್ನೋದು ವಿಶ್ವಾಸ ನಮಗಿದೆ. ಮಾತಾಡ್ತೀಯ? ಇಲ್ಲ, ನಾನು ಶುರು ಮಾಡಲ? ಸುಮ್ಮನೆ ಹೈಲೈಟ್ಸ್ ಹೇಳ್ತೀನಿ. ಇಲ್ವಣ್ಣ? ಇನ್ನೊಂದು ಪೇಪರ್ ಅಲ್ಲಪ್ಪ, ಇನ್ನೊಂದು ನ್ಯೂಸ್ ಪೇಪರ್. ಇವತ್ತು ಮತ್ತೆ ಅದೇ ಆಗ್ಲೇ ಹೇಳ್ದಂಗೆ ಶಶಿ ತರೂರ್ ಮತ್ತೆ ಹೇಳಿದ್ದಾರೆ, ವಿದ್ಯಾಭ್ಯಾಸದ ಬಗ್ಗೆ ಮುಂದೆ ಇದ್ದಾರೆ. ಮುಚ್ಚುವ ಭಾಗ್ಯ, ಈ ಭಾಗ್ಯಗಳನ್ನ ಹೇಳ್ತಾ ಇದಾರಲ್ಲ, ಈಗ ಮುಚ್ಚುವ ಭಾಗ್ಯ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ ಬಿಜೆಪಿ ತಂದಂತ ರೈತ ವಿದ್ಯಾನಿಧಿಯನ್ನ ಹಾಳು ಮಾಡಿದ್ರಿ. ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ಲಾಯರ್ ಆಗಲಿ, ಚಾರ್ಟೆಡ್ ಅಕೌಂಟ್ ಆಗಲಿ ಅಂತೇಳಿ ನಾವೇನು ವಿದ್ಯಾನಿಧಿಯನ್ನ ಕೊಡ್ತಾ ಇದ್ದೀರಿ, 5,000ದಿಂದ 25,000ವರೆಗೂ ವಿದ್ಯಾನಿಧಿಯನ್ನು ಕೊಟ್ಟು ಪ್ರತಿ ವರ್ಷ ರೈತ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ನಾವು ತಂದಿದ್ರಿ. ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಅದಕ್ಕೆ ಏನ್ ಮಾಡಿದ್ರು? ಅದೇನು ಹೇಳ್ತಾರಲ್ಲ, ಮುಚ್ಚಾಕಿ, ಆ ಪದ ಬೇಡ, ಮುಚ್ಚಾಕಿದ್ರು. ರೈತರಿಗೆ ಕಿಸಾನ್ ಸನ್ಮಾನ್ 4,000 ರೂಪಾಯಿ ಕೊಡ್ತಾ ಇದ್ರಿ ಪ್ರತಿ ವರ್ಷ ಬೆಳೆ ಬೆಳೆಯೋದಕ್ಕೆ. ಕೇಂದ್ರ ಸರ್ಕಾರ ಮೋದಿಯವರು 6,000 ಕೊಡ್ತಾ ಇದ್ರು, ನಾವು 4,000 ಕೊಡ್ತಾ ಇದ್ರಿ. ಅದನ್ನ ಮುಂಡಾಯಿಸ್ತೀರಿ, ಅದು ಮುಚ್ಚೋಯ್ತು. ಈಗ ನಿಮ್ಮ ಕಣ್ಣು ಅದೇನೋ ಹೇಳ್ತಾರಲ್ಲ, ಓರಿ ಕಣ್ಣು ಅಲ್ಲ, ಮಾರಿ ಕಣ್ಣು ಓರಿ ಮೇಲೆ ಅಂತ. ಮಾರಿ ಕಣ್ಣು ಓರಿ ಮೇಲೆ, ಸಿದ್ದರಾಮಯ್ಯನ ಕಣ್ಣು ವಿಶ್ವವಿದ್ಯಾಲಯಗಳ ಮೇಲೆ. ಮುಚ್ಚಾಕುವಂತ ಕೆಲಸವನ್ನ, ಹುನ್ನಾರವನ್ನ ಈಗ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಭಾಷಣ ಮಾಡೋದು, ಮಾಡಿದ್ದೆ ಭಾಷಣ. ಯಾರು? ಸಿದ್ದರಾಮಯ್ಯನವರು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮತ್ತು ಗವರ್ನರ್ ಕೈಲಿ ಹೇಳಿದ್ದೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ. ಈ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ನಡೆ ಹಿಂದೆ ನುಗ್ಗಿ ನಡೆ ಹಿಂದೆ. ವಿಶ್ವವಿದ್ಯಾಲಯಗಳೆಲ್ಲ ಮುಚ್ಚಿಬಿಟ್ಟು ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಹಚ್ಚಿ ಗ್ರಾಜ್ಯುಯೇಟ್ಗಳಾಗೋದನ್ನ ತಪ್ಪಿಸಿ, ನಮ್ಮ DK ಶಿವಕುಮಾರ್ ಹೇಳಿದ್ರಲ್ಲ, ಫ್ರೀ ಆಗಿ ಕೊಡಬೇಕು, ಜೀವನ ಕೊಡ್ಬೇಕಂತ. ಹಂಗೆ ಈಗ ಇದು ಕೊಡ್ತಾ ಇದಾರಲ್ಲ ವಿದ್ಯಾನಿಧಿ. ಈ ಗ್ರಾಜ್ಯುಯೇಟ್ಗಳು ಆಚೆ ಬರಲಿಲ್ಲ ಅಂದ್ರೆ ವಿದ್ಯಾನಿಧಿನೇ ಕೊಡೋ ಸ್ಕೀಮ್ ಬರಲ್ಲ. ಎಂತ ಖತರ್ನಾಕ್ ಆದ್ಮಿಗಳು ಇವರು ಕಾಂಗ್ರೆಸ್ ಅವರು, ಖತರ್ನಾಕ್ಗಳು. ಯಾರು ಗ್ರಾಜ್ಯುಯೇಟ್ ಆಗಿ ಬಂದಿಲ್ಲ ಅಂದ್ರೆ ನಿಮ್ಗೆ ಇದೇ ಕೊಡಂಗಿಲ್ಲ,
ನಿರುದ್ಯೋಗ ಭತ್ಯೆ ಕೊಡಂಗಿಲ್ಲ ಅಲ್ಲ, ಯುವ ನಿಧಿ ಕೊಡಂಗಿಲ್ಲ ಅಂದ್ರೆ ನಿಮ್ಗೆ ಗ್ರಾಜ್ಯುಯೇಟ್ಗಳಿಲ್ಲ ಅಂದ್ರೆ ಕೂಡ ಬರಲ್ಲ. ಅದಕ್ಕೆ ಬರಬಾರ್ದು ಅಂದ್ರೆ ಏನೋ ವಿಶ್ವವಿದ್ಯಾಲಯ ಎಲ್ಲ ಮುಚ್ಚಾಕ್ಬಿಡು. ಮೇನ್ಗೆ ಬೀಗ ಹಾಕ್ಬಿಟ್ಟವ್ರು ಇವರು. ಕರ್ನಾಟಕ ಒಂದು ರೀತಿ ಬೇರೆ ರಾಜ್ಯಗಳ, ನಮ್ದು IT ಸಿಟಿ, BT ಸಿಟಿ, ಅಮೆರಿಕಾದ ಸವಾಲು ಹಾಕುವಂತ ಒಂದು IT ತಂತ್ರಜ್ಞಾನ ಬೆಂಗಳೂರಲ್ಲಿದೆ. ಹೆಮ್ಮೆ ಇದೆ ನಮ್ಮ ರಾಜ್ಯಕ್ಕೆ. ಈ ದೃಷ್ಟಿಯಿಂದ ನಾವು ಬೇರೆ ರಾಜ್ಯದ ವಿದ್ಯಾರ್ಥಿಗಳನ್ನ ಇಲ್ಲಿಗೆ ಸೆಳಿಬೇಕು. ನಾವು ಬೇರೆ ರಾಜ್ಯ, ಬೇರೆ ದೇಶದವರು ಬರ್ತಾರೆ. ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಿಂದ ನಮ್ಮ ಯೂನಿವರ್ಸಿಟಿಗಳಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ಆ ತರದ ಯೂನಿವರ್ಸಿಟಿಗಳಿದೆ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಈಗ ಮುಚ್ಚಾಕ್ತಾ ಇದ್ದೀರಾ. ಎತ್ತ ಸುತ್ತಿ ಮಂಡ್ಯ ಮೇಲೆ ಕಂಡು ಬಿದ್ದಿದೆ ಫಸ್ಟ್ ನಿಮ್ಗೆ. ಮಂಡ್ಯ ಮುಚ್ತಾ ಇದ್ದಾರಲ್ಲ, ಮಂಡ್ಯದ ಗಂಡು. ನಮ್ಮ ಅಂಬರೀಷ್ ಅಣ್ಣ ಹೇಳ್ತಾ ಇದ್ರು ಮಂಡ್ಯದ ಗಂಡು ಅಂತ. ಆ ಮಂಡ್ಯದ ಗಂಡು ನಾಡಲ್ಲಿರುವಂತ ವಿಶ್ವವಿದ್ಯಾಲಯಕ್ಕೆ ಕೊಡ್ಲಿ ಪೆಟ್ಟನ್ನ ಹಾಕಿದ್ದೀರಾ.